ಅದು ಚೈನ್ ಬಾಸು ಬಾಸು ಬಾಸಾ? ಹಾಂ, ನಮ್ಮ ಕೊಟ್ಟಿಗೆ ದನ ಕರ. ಏನು ಹೇಳ್ತಿದ್ರ ರಾಮೂರೇ? ಸೆಗಣಿ ಮನೆ ಸಾರ್ಸೋಕ್ಕೆ, ರಂಗೋಲಿ ಇಡೋಕ್ಕೆ ಸೆಗಣಿ ಬೇಕಾದ್ರೆ ಕೇಳಿ ಕೊಡ್ತೀನಿ. ಬಿಟ್ಟುವಾಗ ಮೇಡಮ್ ಹೋಗಿ ಸಗಣಿ ಅಂತ ಹೇಳಿ ಬಂದ. ನಗ್ಲಾ ನಗು ನಗು ಬಡ್ಡೆ ಇದ್ನೆ. ನಿನ್ನ ಹಲ್ಲೆಲ್ಲ ಬಿದ್ದೋಗಿ ನಾಲ್ಗೆ ನೋಯೋವರೆಗೂ ನಗ್ಲಾ. ನನ್ನ ಕಷ್ಟ ನನಗೆ. ಆದು ರಮಣ, ನಿನ್ನ ತಲೆಗೆ ಸಗಣಿ ಅಂತ ಹೇಳ್ಬೇಕಂತ ಯಾಕೆ ಅನ್ನಿಸ್ತೇವೆ? ಲೇ ಕಳ್ಳ, ಹಂಗೆ ಮೆತ್ಮೆತ್ಗೆ ನನ್ನ ತಲೆಯಲ್ಲಿ ಸೆಗಣಿ ಐತಿ ಅಂತ ಹೇಳೋಕೆ ಬರ್ತಿದ್ಯಾ? ನಾನು ಹಂಗೆ ಹೇಳಲಿಲ್ಲ, ಆದರೆ ಮೇಡಮ್ ಹಂಗೆ ಅಂದ್ಕೊಂಡಿದ್ರೆ ಏನು ಮಾಡೋಕ್ಕಾಯ್ತದೆ ಹೇಳು? ಇವಾಗ ಏನೆಲ್ಲ ಮಾಡೋದು? ಅಲ್ಲ ರಮಣ, ಇಸ್ಯ ಮುಗಿಸ್ಲು ಬರ್ತೀನಿ ಅಂತ ಹೋಗಿ ಇನ್ನ ತಲೆ ಮೇಲೆ ಕೆಳ್ಕೊ ಬಂದಿದ್ದಲ್ಲ. ಲೇ ಮಂಜ, ಇಲ್ಲಿಂದ ಹೋಗೋ ಗಂಟೆ ಎಲ್ಲ ಸರಿಯಾಗಿ ಇರ್ತೈತೆ ಕಣ್ಲಾ. ಇನ್ನೇನು ಮೇಡಮ್ ನೋಡಿ ನಿಂತ್ಕೊಂಡು ಮಾತಾಡಬೇಕು, ಹಂಗೆ ಮೋಟ್ರ್ ಗಾಳಿ ಸಿಗಾಕೊಂಡು ಇಂಜನ್ ಆಫ್ ಆಗೋಯ್ತದೆ. ಇನ್ಯಾಕೆ ಸರಿಯಾಗಿ ತಯಾರಿ ಮಾಡ್ಕೋಬೇಕು. ಇನ್ಮೇಲೆ ತಯಾರಿ ಎಲ್ಲ ಸರಿಯಾಗಿಲ್ಲ. ಸುಮ್ ಸೀದಾ ಓದ, ಮೇಡಮ್ ನೋಡ್ದ, ಕೊಟ್ಬಿಟ್ಟು ಬತ್ತಾ ಇರಬೇಕು ಆಟೆಯ. ನಿಂಗೇನಪ್ಪ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ? ಆದ್ರೆ ನನಗೆ ಹೊಟ್ಟೆಯಿಂದ ಗಂಟ್ಲವರೆಗೂ ಟ್ಯಾಕ್ಟ್ರ್ ಮೋಟ್ರ್ ಓಡ್ತದಲ್ಲ. ಈ ಚೇನ್ ಕೊಡ್ತಾರೆ ಗೋಳ್ಗೆ, ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರ ಮೇಲೆಲ್ಲ ಕೋಪ ಬರ್ತೈತಲ್ಲ. ಎಲ್ಲಿಗ್ಲಾ? ಇನ್ನಲ್ಗೆ ಮೇಡಮ್ ಬಂದು ಕೇಳಿದ್ರೆ ಸಗಣಿ ಕೊಡೋದು ಬೇಡವೆ, ಎಲ್ಲ ಎತ್ ಮಾಡಿರ್ತೀವಿ. ಪಟ್ಟಿ ಐತೆ. ತರಕಾರಿ 600 ರೂಪಾಯಿ, ದಿನಸಿ ಅಂಗಡಿ 2000, ಔಷಧಿ 1300. ಹಾಗೆ ಬ್ಯಾಂಕಲ್ಲಿ ನೀವು ಯಾರಿಗೋ 5,000 ರೂಪಾಯಿ ದಾನ ಮಾಡಿದ್ದೀರಲ್ಲ, ಅದನ್ನು ಲೆಕ್ಕ ಬರ್ಕೊಳ್ಳಿ. ಮನೆ ಬಾಡಿಗೆ ಎಷ್ಟೇ ಲೆಕ್ಕ ಹಾಕಿದ್ರು ಕೊನೆಗೆ ಉಳಿಯೋದು 2 ಅಂಕಿನೇ. ಅದಕ್ಕೆ ಯಾಕೆ ಅಷ್ಟೊಂದು ಸರ್ಕಸ್ ಮಾಡ್ತಿದ್ದೀರಾ? ನಂದು ಚಾಣಕ್ಯನ ಬುದ್ಧಿ ಕಣೆ, ಕಮ್ಮಿ ಅನ್ಕೋಬೇಡ. ಈ ತಿಂಗಳು ಎಷ್ಟು ಉಳಿಸ್ತೀನಿ ನೋಡ್ತಾ ಇರು. ಉಳಿಸ್ತೀರಾ. ಅದು ನಿಮ್ಮ ಕನ್ಸಲ್ಲಿ ಮಾತ್ರ ಸಾಧ್ಯ. ಮೊದಲು ಅವ್ರಿವ್ರಿಗೆ ದಾನ ಧರ್ಮ ಮಾಡೋದನ್ನ ನಿಲ್ಲಿಸಿ. ಕಷ್ಟದಲ್ಲಿರೋರು ಕೈ ಹಿಡಿಬೇಕಾಗಿರೋದು ಮನುಷ್ಯ ಧರ್ಮ ಕಣೆ. ಏನಂತೀಯ ಜಾನಕಿ? ಅವಳನ್ನೇನು ಕೇಳ್ತೀರಾ? ನನ್ನನ್ನು ಕೇಳಿ, ಹೇಳ್ತೀನಿ. ನಾವೇ ಮೂಗಿನ ತನಕ ಮುಳುಗೋಗಿರುವಾಗ ಕಾಲ್ ಕೆಸರಾದವ್ರ ಬಗ್ಗೆ ಯೋಚನೆ ಮಾಡೋದಕ್ಕಾಗತ್ತಾ? ರಾಮು ಏನೋ ಹೇಳಕ್ ಬಂದು ಮತ್ತೆ ಏನೂ ಹೇಳ್ದೆ ಯಾಕೆ ಹೊರಟೋದ್ರು? ಜಾನಕಿ ನೀನಾದ್ರೂ ನಿಮ್ಮಪ್ಪನಿಗೆ ಹೇಳು, ನಾನು ಹೇಳ್ತಿರೋದು ಸರಿಯಾಗಿದೆ ಅಂತ. ಹಾ ಹೌದು. ಏನು ಹೌದು? ಅಪ್ಪ, ಅಮ್ಮ ಹೇಳ್ತಿರೋದು ಸರಿನೇ ಇದೆ. ಮತ್ತು ನಾನು ಹೇಳಿದ್ದು? ನೀವ್ ಹೇಳ್ತಿರೋದು ಸರಿನೇ ಇದೆ ಅಪ್ಪ. ಇಬ್ರು ಸರಿಯಾಗಿದ್ದೀರಾ. ಯಾವಾಗಲೂ ಇದಾಯ್ತು ನಿಮ್ದು. ಹುಚ್ಚಪ್ಪ ಪೆದ್ದ ಟೀಚರು. ಜಾನಕಿ, ಎದ್ದು ಬಾ, ಊಟಕ್ಕೆ ರೆಡಿ ಮಾಡೋಣ.
ಇದನ್ನ ಹೆಂಗಾರ ಮಾಡಿ ನಾಳೆ ಕೊಟ್ಬಿಡ್ಬೇಕು. ನನ್ನ ತಾವ ಇರೋ ತನಕ ನೆಮ್ಮದಿರಕ್ಕಿಲ್ಲ. ಇದನ್ನ ಕೈಲಿಟ್ಕೊಳ್ಳೋದು ತೊಂದರೆನೆಯ. ರಮಣ, ಯಾಕೆ ರಮಣ ಇವತ್ತು ಏನು ಉಂಡೆ ಹಂಗೆ ಬಂದ್ಬಿಟ್ಟೆ? ಯಾವಾಗ ಬಂದೆ? ನಾನು ಆವಾಗಲೇ ಬಂದೆ ಸರ್ದವ. ಸುಳ್ಳು ಹೇಳೋಕ್ಕೂ ಬರೋಕ್ಕಿಲ್ಲ ಅಂದಮೇಲೆ ಸುಮ್ಕೆ ಯಾಕೆ ಪ್ರಯತ್ನ ಪಡ್ತೀಯ ರಮಣ? ಸರಿ ಬಿಡು, ಹಾಲನ್ನ ಕುಡಿದು ಮನಿಕೋ. ನಾನೇನು ನೋಡೋಕ್ಕಿಲ್ಲ ರಾಮ, ಅದನ್ನು ಯಾರಿಗೋಸ್ಕರ ತಂದಿದ್ಯಾ ಅಂತಲೂ ಕೇಳೋಕ್ಕಿಲ್ಲ. ಆದರೆ ಜೋಪಾನವಾಗಿ ಮಡಿಕೋ, ನಿನಗೆ ಕಲ್ಕೊಳ್ಳೋ ಅಭ್ಯಾಸ ಐತೆ. ಸರಿ, ಹಾಲು ಕುಡಿದು ಮನಿಕೋ, ನಾನಿನ್ನು ಬರ್ತೀನಿ. ಬೆಳಗ್ಗೆ ಎದ್ದೇಟ್ಗೆ ಈ ಚೈನ್ನ ತಗೋಗಿ ಕೊಟ್ಬಿಡ್ಬೇಕು. ಇದರಿಂದ ಸಾರದವಂತವ ಯಾವಾಗಲೂ ದಿಟ ಹೇಳೋಕ್ಕಾಗಿಲ್ಲ. ಜಾನಕಿ ಆಂಟಿ, ಅಂಕಲ್. ಏನಮ್ಮ ಇವತ್ತು ಭಾನುವಾರ ಅನ್ನೋದನ್ನ ಮರೆತು ಸ್ಕೂಲ್ ಇದೆ ಅನ್ಕೊಂಡ್ ಬಂದ್ಬಿಟ್ಯಾ? ಇಲ್ಲ ಅಂಕಲ್, ನೀವು ಎದ್ದು ನಿಂತ್ಕೊಳ್ಳಿ. ಆಂಟಿ ಎಲ್ಲಿ? ಆಂಟಿ, ಜಾನಕಿ. ಏನನು ಚೆನ್ನಾಗಿದ್ಯಾ? ಆಂಟಿ ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದೆ. ಏನಮ್ಮ ವಿಶೇಷ? ಇವತ್ತು ನನ್ನ ಬರ್ತಡೇ ಅಂಕಲ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಂಕಲ್. ಅಂಕಲ್, ಸ್ವೀಟ್ಸ್ ತಗೊಳ್ಳಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅನು. ಥ್ಯಾಂಕ್ ಯು ಆಂಟಿ. ಅಂಕಲ್, ಆಂಟಿ ಆಶೀರ್ವಾದ ಮಾಡಿ. ಆಲ್ ದಿ ಬೆಸ್ಟ್. 100 ಕಾಲ ಚೆನ್ನಾಗಿರಮ್ಮ. ಹ್ಯಾಪಿ ಬರ್ಡೇ ಅನು. ಥ್ಯಾಂಕ್ ಯು ಜಾನಕಿ. ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ. 5 ನಿಮಿಷ ಇರು, ರೆಡಿಯಾಗಿ ಬಂದ್ಬಿಡ್ತೀನಿ. ಸರಿ ನೀನು ಕೂತ್ಕೊಮ್ಮ, ತಿಂಡಿ ಕೊಡ್ತೀನಿ, ತಿನ್ಬಿಟ್ಟು ಹೋಗುವಂತೆ. ಸರಿ ಆಂಟಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರಮ್ಮ? ಚೆನ್ನಾಗಿದ್ದಾರೆ ಅಂಕಲ್. अश्विनी यार बीकॉम रश्मि बीई कंप्यूटर साइंस कुमुदा MBA ಅಲ್ಲ ಅಕ್ಕವ್ರೆ, ಇವರೆಲ್ಲ ಈಟೊಂದು ಓದ್ಕೊಂಡವ್ರೆ. ನಮ್ಮ ರಾಮಣ್ಣಂಗೆ ಗತ್ತೆ ಕುಸ್ತಿ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ. ಇವರೆಲ್ಲ ಹೆಂಗ್ ಸೆಟ್ ಆಯ್ತಾರೆ ಅಂತ. ಏ ಚಂದ್ರಿ, ಸೆಟ್ ಆಗುತ್ತೆ ಅಂತ ಯಾರು ಹೇಳ್ದವರು? ಇದು ಬರೀ ಟೈಮ್ ಪಾಸ್ಗಷ್ಟೆ. ಆ ಕೋಣನ್ನ ಕಟ್ಕೊಳ್ಳೋ ಬದಲು ಈ ಹುಡುಗಿರು ಬಾವಿಗೆ ಹಾರ್ಬೋದು. ನಾನು ಸೈನ್ ಹಾಕಿವ್ನಿ, ಆದ್ರೂ ಒಂದ್ಸಲ ಚೆಕ್ ಮಾಡ್ಕೊಂಬಿಡು. ಅಲ್ಲ ಅಕ್ಕವ್ರೆ, ಏನಾದ್ರು ವಸಿ ತಿನ್ಬಿಟ್ಟು ಆಮ್ಯಾಕೆ ನೋಡ್ಬೋದಲ್ವಾ? ಇಲ್ಲ ಚಂದ್ರಿ, ನಾನು ಬಾವಂಗೆ ಹೆಣ್ಣು ಹುಡ್ಕೋವರೆಗೂ ಏನು ತಿನ್ನೋದಿಲ್ಲ. ನಂದಿತಾ, ಮಾವ, ನಾನು ನಿನಗೆ ರಾಮನ ಮದುವೆ ಜವಾಬ್ದಾರಿ ಕೊಟ್ಟಿದ್ದೇನೋ ಹೌದು, ಹಾಗಂತ ಊಟ ತಿಂಡಿ ಬಿಟ್ಟು ಕೆಲಸ ಮಾಡಬೇಕು ಅಂತೇನೂ ಇಲ್ಲ. ಆರೋಗ್ಯ ಮುಖ್ಯ ಕಣಮ್ಮ, ಆಮೇಲೆ ಉಳಿದಿದ್ದೆಲ್ಲ. ಈ ಜಗತ್ತಲ್ಲಿ ತುಂಬಾ ಜನ ಹುಡುಗಿರಿದ್ದಾರೆ, ಯಾರೋ ಒಬ್ರು ನಮ್ಮ ರಾಮಗೆ ಸೆಟ್ ಆಗೇ ಆಗ್ತಾರೆ. ನೀನೇನು ಚಿಂತೆ ಮಾಡಬೇಡಮ್ಮ. ಅಯ್ಯಯ್ಯೋ, ಯಾವುದೋ ಒಂದು ಹುಡುಗಿ ಯಾಕೆ ಮಾವ? ನಮ್ಮ ಬಾವಂಗೆ ಒಂದೊಳ್ಳೆ ಫಸ್ಟ್ ಕ್ಲಾಸ್ ಹುಡುಗಿನ ನಾನು ಹುಡುಕ್ತೀನಿ. ಆದರೆ ಇದರಲ್ಲಿ ತೊಂದರೆ ಅಂದರೆ ಹುಡುಗಿರು ಹಳ್ಳಿ ಅಂದ್ರೇ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಬಾವ ಬೇರೆ ಏನೂ ಓದಿಲ್ಲ.
ಮಾಡಬೇಡಿ ಮಾವ. ಒಳ್ಳೆ ಹುಡುಗಿನ ನಾನು ಹುಡುಕ್ತೀನಿ. ಈ ಫೋಟೋಗಳಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಫೋಟೋ ತೋರಿಸಿ ಭಾವನ ನಾನು ಒಪ್ಪಿಸ್ತೀನಿ. ಬೇಕಿದ್ರೆ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಮಾವ. ಬಾಲ ಇಲ್ಲಿ ಅದು ಯಾವ್ದಾನ ಹುಡುಗಿನ ತೋರಿಸ್ಲಾ, ಲಗ್ನ ಮಾಡಿ ಮುಗಿಸೇ ಬಿಡುಮ. ಅಪ್ಪಯ್ಯ ನಂಗೆ ಇವೆಲ್ಲ ಗೊತ್ತಾಗಿಲ್ಲ, ಅದಕ್ಕೆ ನೋಡ್ಕೋತಾರೆ ಬಿಡಿ. ನನ್ನ ಮನಸ್ಸಲ್ಲಿ ಇದ್ದಿದ್ದಾನೆ ಅವನು ಹೇಳ್ಬಿಟ್ಟ ಕಣಮ್ಮ, ನೀನೇ ನೋಡಿ ಹೇಳ್ಬಿಡು. ನಾನು ಬರ್ತೀನಿ. ಅದಕ್ಕೆ ನಂಗೆ ಹೊಸ ಕೆಲಸ ಐತೆ, ಈಚೆ ಕಡೆಗೆ ಹೋಗ್ಬತ್ತೀನಿ. ಅಯ್ಯೋ ಬಾವ, ಇದೇನಿದು ಬೆಳಗ್ಗೆ ಹೊರಗೆ ಹೊರಟಿದ್ದೀರಾ? ಫೋಟೋ ನೋಡೋಕ್ಕೂ ಟೈಮ್ ಇಲ್ವಾ? ಬ್ಯಾಗಲ್ಲಿ ಏನದು? ಅದು ಮಂಜ ಹೊಸಿ ಉಪ್ಪಿನಕಾಯಿ ಕೇಳಿದ್ದ, ಅದಕ್ಕೆ ಚಿಕ್ಕ ಪೊಟ್ಟ ಕಟ್ಟಿ ಕಳ್ಸೀನಿ. ಹೋ, ಇದೇನು ಶಾರದಕ್ಕ, ಬರ್ತಾ ಬರ್ತಾ ಮಂಜಿನ ಮೇಲೆ ಪ್ರೀತಿ ತುಂಬ ತೋರಿಸ್ತಿದ್ದೀರಾ. ನಮ್ಮ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಿ. ಅದಕ್ಕೆ ನಾನು ಬರ್ತೀನಿ. ಸರ್ದವ, ನಾನು ಬರ್ತೀನಿ. ಏನ್ಲ ಆದಿಲ್ ಯಾರು ಹೋಯ್ತಾವ್ರೆ ಯಾರು ಬರ್ತಾವ್ರೆ ಅಂತಾನು ಗೊತ್ತಿಲ್ಲದೆ ಮೈ ಮೇಲೆ ಜ್ಞಾನ ಇಲ್ಲದೆ ಗಾಡಿ ಬಿಟ್ಕೊಂಡು ಹೋಯ್ತಾ ಇದ್ಯಾ? ಗುರುಗಳೇ, ನೀವೇನು ಇಲ್ಲಿ? ನಿಮ್ಮನ್ನೇ ಹುಡುಕೊಂಡು ಸುತ್ತಾಡ್ತೀವಿ ಸಾಹೇಬ್ರೆ. ದೊರೆಗೆ ಗಲ್ಡಿ ಮನೆ ತಕ್ಕ ಬರೋಕ್ಕೆ ಪುರ್ಸೊತ್ತಿಲ್ವಲ್ಲ, ಅದಕ್ಕೆ ನಾನೇ ಒಂದಪ್ಪ ನಿಮಗೆ ನನ್ನ ಮಕ ತೋರಿಸಿ ಗಲ್ಡಿ ಮನೆ ಗೆಪ್ತಿ ಮಾಡಿಸಿ ಹೋಗುಮ್ಮ ಅಂತ. ಸುಮ್ಕಿರಿ ಗುರುಗಳೇ, ತಮಾಷೆ ಮಾಡಬೇಡಿ. ಏನಾರ ಕ್ಯಾಮೆ ಇತ್ತಾ? ಕ್ಯಾಮೆ ಇಲ್ಲದೆ ಈ ಥರ ಚಪ್ಪಲಿ ಸವಸ್ಕೊಂಡು ಓಡಾಡೋಕ್ಕೆ ನನಗೆ ತಿಕ್ಲಿಡ್ದೈತಲ್ಲ. ನಿಂತಾವ ವಸಿ ಮುಖ್ಯವಾದ ಕ್ಯಾಮೆ ಐತೆ. ಏನು ಗುರುಗಳೇ? ನಿನ್ನ ಕಂಕಣ ಬಿಚ್ಚೋದು. ಗುರುಗಳೇ ಬ್ಯಾಡ ಗುರುಗಳೇ. ಲೇ, ಮಟ್ಟಿನೇ ಮುಡ್ದಿರೋ ಪೈಲ್ವಾನ್ ಕೈಯಲ್ಲಿ ಕಂಕಣ ಹಾಕ್ಲಾ? ಬಿಚ್ಚು ಬಿಚ್ಚು. ಗುರುಗಳೇ, ಅದು ಒಂದು ಸಣ್ಣ ಕ್ಯಾಮೆ ಐತೆ, ಅದು ಮುಗಿಸ್ಕೊಂಡು ಸೀದಾ ಗಲ್ಡಿ ಮನೆಗೆ ಬರ್ತೀನಿ ಗುರುಗಳೇ. ಯಾವಾಗ ಬಂದಿಲ್ಲ? ನಾ ಸತ್ ಮ್ಯಾಕ್ ಬಂದಿಲ್ಲ. ಯಾಕೆ ಗುರುಗಳೇ ಹಂಗೆಲ್ಲ ಮಾತಾಡ್ತೀರಾ? ಮತ್ತಿನ್ನೆಲ್ಲ ಕುಸ್ತಿ ಪಂದ್ಯಗಳೆಲ್ಲ ಶುರು ಆಗ್ತಾ ಐತೆ. ಪೈಲ್ವಾನ್ಗಳಿಗೆಲ್ಲ ಹೊಸ ಪಟ್ಟಿ ಹೇಳ್ಕೊಡ್ತಾ ಇವನಿ. ನೀನ್ ನೋಡಿದ್ರೆ ಬೀದಿ ಬಸವಣ್ಣಂಗೆ ಸುತ್ತುತ್ತಾ ಇದೆಯಲ್ಲ. ಅದು ಗುರುಗಳೇ, ಸಾಕು ಮುಚ್ಚಲ ಬಾಯ. ಈ ಕಿತಾನಿ ಏನಾರ ಕುಸ್ತಿನಾಗ ಸೋಲ್ಬೇಕು. ಎಲ್ಲಾ ಪೈಲ್ವಾನ್ರ ಲಂಗೋಟ ನಿನ್ ಕೈಯಾಗಿ ಒಗಿಸ್ತೀನಿ, ಹುಷಾರು. ಗುರುಗಳೇ, ನಾನ್ ಸೋಲ್ತೀನ? ಈ ಕಿತ ನೀವೇ ಗಾಬರಿ ಬಿದ್ದೋಗ್ಬಿಡ್ಬೇಕು, ಹಂಗಾಡ್ತೀನಿ, ನೋಡ್ತೀರಿ. ಲೇ ರಾಮ, ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ನೀ ಏನ್ಲ ನೋಡ್ತಾ ಇದೀಯ ಅಲ್ಲಿ? ಅದು ಚೈನು. ಏನು? ಗುರುಗಳೇ, ನೀವು ಒಂಡಿ, ನಾ ಬರ್ತೀನಿ. ನೀ ಎಲ್ಲನ ಹೋಗು, ಎಲ್ಲನ ಬಿಡು. ಮೊದಲು ನನ್ನ ಗಲ್ಡಿ ಮನೆ ತಕ್ಬಿಡು, ನಡಿ. ಈಗ್ಲಾ? ಅದ್ಯಾಕ್ಲ ರಾಮ ಹಂಗ ಬಾಯ್ ಬಿಡ್ತಾ ಇದ್ಯಾ? ಗುರುಗಳೇ, 2 ನಿಮಿಷ ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಓ, ಗುರು ಮಾತ್ನೆ ಮೀರೋಷ್ಟು ದೊಡ್ಡನ ಬಿಟ್ಟ ನೀನು. ಗುರುಗಳೇ, ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಇಲ್ಲ. ಎತ್ತು ಗಾಡಿಯ, ನಡಿ. ಗಾಡಿ ಬಿಡು, ಗಲ್ಡಿ ಮನೆಗೆ ನಡಿ, ಓಡಿಸು. ಹಾ ಹಾ. ಗುರುಗಳೇ, ಹಾ, ಟೈರಾಗೆ ಹೊಸಿ ಗಾಳಿ ಕಮ್ಮಿ ಇರಂಗ್ ಕಾಣ್ತೈತೆ.
ಗಾಳಿ ಕಮ್ಮಿ ಆಯ್ತಾ? ಪರವಾಗಿಲ್ಲ, ಹೋಯ್ತಾ ದಾರಿಯಲ್ಲಿ ಕೆಂಚಿನ ಪಂಚರ್ ಅಂಗಡಿಯಲ್ಲಿ ಗಾಳಿ ತುಂಬಿಸ್ಕೊಂಡು ಗಳ್ಳಿ ಮನೆ ಕಡೆ ಹೋಗುಮ. ಓಡಿಸ್ಕೋ. ಬರ್ತಾರೆ, ಚಿಂತೆ ಮಾಡಬೇಡ. ಅಯ್ಯೋ ಹಾಗೇನೂ ಇಲ್ವೇ, ನಾನು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸರಿ. ಮಾತಾಡ್ತೀರಿ, ನಾನು ಬರ್ತೀನಿ. ಅದು ಇದು ಕೊಟ್ಟೋಗವ ಅಂತ ತಕೊಳ್ಳಿ. ಇದ್ನಂತವಿದ್ರೆ ನಂಗೆ ನೆಮ್ಮದಿರಕ್ಕಿಲ್ಲ. ಒಂಥರ ಕಟ್ಟಾಗ್ತಂಗೆ ಆಯ್ತಿರ್ತದೆ. ಇನ್ಮ್ಯಾಕೆ ನಿಮ್ಮನ್ನು ಹುಡುಕೊಂಡು ಭೇಟಿ ಮಾಡೋ ಅವಶ್ಯಕತೆ ಇರೋಕ್ಕಿಲ್ಲ. ನಾನು ಇಲ್ಲಿ ಗಂಟ ಯಾವ ಹೆಣ್ಮಕ್ಳು ತಂಟೆಗೆ ಹೋದವನಲ್ಲ. ಹೆಂಗೋ ಇದನ್ನ ನಿಮಗೆ ಕೊಟ್ಟಾಯ್ತು. ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು. ಇವತ್ತಿಂದ ನೀನು ನಿಜವಾದ ಪೈಲ್ವಾನಕ್ಕಲ್ಲ, ನಡಿ ಇಲ್ಲಿಂದ ಮೊದಲು. ಒಂಥರ ಕಟ್ಟಾಗ್ತಂಗೆ ಆಯ್ತಿರ್ತದೆ. ಇನ್ಮ್ಯಾಕೆ ನಿಮ್ಮನ್ನು ಹುಡುಕೊಂಡು ಭೇಟಿ ಮಾಡೋ ಅವಶ್ಯಕತೆ ಇರೋಕ್ಕಿಲ್ಲ. ನಾನು ಇಲ್ಲಿ ಗಂಟ ಯಾವ ಹೆಣ್ಮಕ್ಳು ತಂಟೆಗೆ ಹೋದವನಲ್ಲ. ಹೆಂಗೋ ಇದನ್ನ ನಿಮಗೆ ಕೊಟ್ಟಾಯ್ತು. ಇಲ್ಲಿಗೆ ನಮ್ಮ ವ್ಯವಹಾರ ಮುಗೀತು. ಇನ್ಮ್ಯಾಕೆ ನಿಮ್ಮ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು. ವ್ಯವಹಾರ ಅದು ಹೇಗೆ ರಾಮೋರ್ ಬಾಯಿಂದ ಅಷ್ಟು ಸಲೀಸಾಗಿ ವ್ಯವಹಾರ ಮುಗೀತು ಅನ್ನೋ ಮಾತು ಬಂತು?